ಆರ್ ಟಿ ಐ ಕಾಯ್ದೆ ಅಂದರೆ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ನಮಗೆ ಎಷ್ಟೋ ಜನ ಮಾಹಿತಿಗೋಸ್ಕರ ಒದ್ದಾಡ್ತಾ ಇದ್ದಾರೆ. ಆದರೆ ಮಾಹಿತಿ ಕಾಯ್ದೆಯ ಕಾಲಂ 4ರ ಪ್ರಕಾರ ಸ್ವಯಂ ಘೋಷಿತ ವರದಿಯನ್ನು ಪ್ರತಿಯೊಂದು ಇಲಾಖೆಯ ಅಧಿಕಾರಿಗಳು ಸ್ವಯಂ ಘೋಷಿತ ವರದಿಯನ್ನು ಪ್ರಸ್ತುತಪಡಿಸಬೇಕು. ಅಂದರೆ ಪಾರದರ್ಶಕತೆಗೆ ಮೊದಲನೇ ಹೆಜ್ಜೆಯಾಗಿ ಆರ್ ಟಿ ಐ ಕಾಯ್ದೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ನೋಡಿ ಸ್ವಾಮಿ, ಯಾರೂ ಜನಗಳು ಬೇಸಿಕ್ ಡಾಕ್ಯುಮೆಂಟ್ಗಳಿಗೆ ನಿಮ್ಮ ಕಚೇರಿಗೆ ಆರ್ ಟಿ ಐ ಹಾಕೋದು ಬೇಡ. ಸೊ ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಪಾರದರ್ಶಕವಾಗಿ ತಮ್ಮ ವೆಬ್ಸೈಟಲ್ಲಾದರೂ ಪ್ರಕಟಿಸಿ ಅಥವಾ ಒಂದು ಕಾಪಿಯನ್ನು ತಯಾರಿಸಿ ಅದು ತಮ್ಮ ಕಚೇರಿಯಲ್ಲಿ ಜನರಿಗೆ, ಸಾಮಾನ್ಯರಿಗೆ ಲಭ್ಯವಾಗುವ ರೀತಿಯಲ್ಲಿ ನೋಡಿಕೊಳ್ಳಿ ಅಂತ. ಆದರೆ ದುರಾದೃಷ್ಟವಶಾತ್ ಕರ್ನಾಟಕದ ಯಾವುದೇ ಇಲಾಖೆಯಲ್ಲಿ ಇಂತಹ ಸೌಲಭ್ಯವಿಲ್ಲ. ನಾಮಕಾವಸ್ಥೆಗಷ್ಟೇ ಕೆಲವು ವೆಬ್ಸೈಟ್ಗಳಲ್ಲಿ ಸೋ ಕಾಲ್ಡ್ ನಾವು ಡೆವಲಪ್ ಮಾಡಿದ್ದೀವಿ ವೆಬ್ಸೈಟ್ನ ಅನ್ನೋ ಒಂದಕ್ಕೋಸ್ಕರ 4.1A 4.1B ಅಂತ ಹೇಳಿ ಅಪ್ಡೇಟ್ ಮಾಡ್ತಾರೆ. ಅದರೊಳಗೆ ಮುಖ್ಯವಾಗಿ 17 ಅಂಶಗಳನ್ನು ಒಳಗೊಂಡಂತಹ ಮಾಹಿತಿ ಯಾವ ಕಚೇರಿಯಲ್ಲೂ ಇಲ್ಲ. ಸೊ ಇದ್ದರೆ ದಯಮಾಡಿ ನೀವು ಎಕ್ಸಲೆಂಟ್ ಜಾಬನ್ನು ಮಾಡಿದ್ದೀರಿ, ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿ. ಎಸ್ ಸರ್, ನಾವು ಮಾಡಿದ್ದೀವಿ ಅಂತ. ವಿ ವಿಲ್ ಫೀಲ್ ಪ್ರೌಡ್ ಅಬೌಟ್ ಇಟ್. ಯಾವುದೋ 1-2 ಇಲಾಖೆ ಎಕ್ಸೆಪ್ಷನಲಿ ವೆಲ್ ಮ್ಯಾನೇಜ್ಡ್ ಎಂಪ್ಲಾಯೀಸ್ ಯಾರನ್ನ ಇದ್ದರೆ ವಿ ವುಡ್ ಡೆಫಿನೆಟ್ಲಿ ಅಪ್ರಿಷಿಯೇಟ್. ಬಟ್ ಆದರೆ ಕರ್ನಾಟಕದಲ್ಲಿ ಎಷ್ಟು ಅಧಿಕಾರಿಗಳಿಗೆ ಇದು ಏನು 17 ಅಂಶ ಯಾವ ರೀತಿ ತಯಾರಿಸಬೇಕು ಅನ್ನೋದೇ ಗೊತ್ತಿಲ್ಲ. ಸೊ ಹಾಗಾಗಿ ಆ 17 ಅಂಶಗಳನ್ನು ನಾನು ಇವತ್ತು ಓದಿ ಎಕ್ಸ್ಪ್ಲೈನ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಮಾಹಿತಿ ಹಕ್ಕು ಆಯೋಗ ಇದನ್ನು ಮಾಡಬೇಕಾಗಿತ್ತು. ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಈ ಒಂದು ಮಾಹಿತಿಯನ್ನು ತಲುಪಿಸ್ಬೇಕಾಗಿತ್ತು. ನೋಡಿಪ್ಪ, ಈ 17 ಅಂಶಗಳನ್ನು ತಯಾರಿಸಿ ಒಂದು ಪಟ್ಟಿ ಮಾಡಿ ಅಂತ. ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟು ಪದೇ ಪದೇ ಒಂದು ಆದೇಶವನ್ನು ಮಾಡುತ್ತೆ, ಯಾಕೆ ಇಲ್ಲಿವರೆಗೂ ಸ್ವಯಂ ಘೋಷಿತ ವರದಿಯನ್ನು ಮಾಡೋಕ್ಕಾಗಿಲ್ಲ ಅಂತ. ಬಟ್ ಅವೆವರ್ ನಾವು ಮಾಡುವಂತಹ ಕೆಲಸ ಮಾಡೋಣ. ಸೊ ಸೆಕ್ಷನ್ 4ರ ಪ್ರಕಾರ 17 ಅಂಶಗಳಲ್ಲಿ ಮೊದಲನೇ ಅಂಶ ಆರ್ ಟಿ ಐ ಕಾಯ್ದೆ ರಚನೆ ಹಾಗೂ ಅದರ ಕಾವ್ಯ ಕರ್ತವ್ಯಗಳನ್ನು ಸಂಪೂರ್ಣವಾಗಿ ವಿವರಿಸಬೇಕು. ಕಾಯ್ದೆ ಎಂದರೇನು, ಕಾಯ್ದೆಯಲ್ಲಿ ಏನೇನು ಬರುತ್ತೆ, ಅದರ ಸಂಪೂರ್ಣ ಕಾವ್ಯ ಮತ್ತು ರಚನೆಗಳನ್ನು ನೀವು ಫಸ್ಟ್ ಪಾಯಿಂಟಾಗಿ ಪರಿಗಣಿಸಬೇಕು. ಎರಡನೇದು, ಅದರಲ್ಲಿರುವಂತಹ ಅಧಿಕಾರಿಗಳು ಮತ್ತು ನೌಕರಗಳು, ಯಾರ್ಯಾರು ನೌಕರರಿದ್ದೀರಿ ಅವರ ಕರ್ತವ್ಯಗಳು ಏನು ಎಂದು ನಮೂದಿಸಬೇಕು. ಸೊ ದಟ್ ನಾನು ನಿಮ್ಮ ಕಚೇರಿಗೆ ಬಂದಾಗ ಯಾವ ಎಂಪ್ಲಾಯಿ, ಅವ್ರ ಎಂಪ್ಲಾಯಿಯಲ್ಲಿ ಏನು ಕೆಲಸ ಮಾಡ್ತಾರೆ, ಆ ಡಿಸಿಗ್ನೇಷನ್ ಏನು, ಈ ಎಲ್ಲವನ್ನು ನಾನು ಬಂದು ಕೇಳೋಕ್ಕಾಗಲ್ಲ. ಕೇಳಿದ್ರು ಅಲ್ಲಿರುವಂತಹ ಕಚೇರಿಯಲ್ಲಿ ಇರುವಂತಹ ಅಧಿಕಾರಿ ಆನ್ಸರ್ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇರೋದಿಲ್ಲ. ಸೊ ಮೂರನೇ ಪಾಯಿಂಟು ಮೇಲ್ವಿಚಾರಣೆ, ಅಲ್ಲಿರುವಂತಹ ಹೊಣೆಗಾರಿಕೆ ಮಾರ್ಗಗಳು ಹಾಗೂ ಅವರು ಅನುಸರಿಸಬೇಕಾದಂತಹ ಪ್ರಕ್ರಿಯೆಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಮೆನ್ಷನ್ ಮಾಡಬೇಕು. ನಾಲ್ಕನೇ ಪಾಯಿಂಟು ಕಾವ್ಯಗಳ ನಿರ್ವಹಣೆ ಹಾಗೂ ಅದಕ್ಕೆ ರೂಪಿಸುವ ತಂತ್ರಗಳನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಅನ್ಫಾರ್ಚುನೇಟ್ಲಿ ಆ ತಂತ್ರಗಳೇ ನಿಮಗೆ ಗೊತ್ತಾಗ್ತಾ ಇಲ್ಲ. ಹಾಗೂ 5ನೇ ಪಾಯಿಂಟು ಕಾರ್ಯಗಳನ್ನು ಅಂದರೆ ಕಡತಗಳನ್ನು ನೀವು ನಿರ್ವಹಿಸುತ್ತಿದ್ದಾಗ ಆ ನಿಯಂತ್ರಣದಲ್ಲಿರುವ ದಾಖಲಾತಿಗಳು, ಉದ್ಯೋಗಿಗಳು ಬಳಸುವ ನಿಯಮಗಳ, ವಿನಿಯಮಗಳ, ಅನುಸೂಚಿಗಳು ಹಾಗೂ ಕೈಪಿಡಿಗಳು ಮತ್ತು ದಾಖಲಾತಿಗಳನ್ನು ಸಂಪೂರ್ಣ ವಿವರವಾಗಿ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ 6ನೇ ಪಾಯಿಂಟ್ನು ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗಗಳ ಪಟ್ಟಿಗಳನ್ನು ಮಾಡಬೇಕು. ದಸ್ತಾವೇಜುಗಳಂದರೆ ಫೈಲ್ಸ್ಗಳು. ಆ ಫೈಲ್ಸು ಕಡತ ಯಾವುದು, ಈ ಫೈಲು ಯಾರಿಗೆ ಸಂಬಂಧಪಡುತ್ತೆ, ಈ ಫೈಲು ಏನಿರುತ್ತೆ ಅದರ ಒಳಗಿನ ಅಂಶ ಅನ್ನೋದನ್ನ ನೀವು ಮೆನ್ಷನ್ ಮಾಡಿ ಟ್ರಾನ್ಸ್ಪರೆಂಟಾಗಿ ಹಾಕಿರಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಅದನ್ನು ಮಾಡಿಲ್ಲ. ಸೊ ಹಾಗೂ ನಿಯಂತ್ರಣದಲ್ಲಿರುವ ದಸ್ತಾವೇಜುಗಳ ಪ್ರವರ್ಗದ ಪಟ್ಟಿಗಳನ್ನು ನೀವು ವಿವರಿಸಬೇಕು. ಕಾರ್ಯನೀತಿಯ ರಚನೆ ಮತ್ತು ಅನುಷ್ಠಾನಕ್ಕೆ ಸಂಬಂಧಿಸಿದ ಸಾರ್ವಜನಿಕರ ಒಡನೆ ಸಮಾಲೋಚಿಸಲು ಹಾಗೂ ಅದರ ಪ್ರಾತಿನಿಧ್ಯವನ್ನು ಮಾಡಲು ಇರುವಂತಹ ಯಾವುದೇ ವ್ಯಕ್ತಿಯ ವಿವರಗಳನ್ನು ಸಹ ನೀವು ನಮೂದನೆ ಮಾಡಬೇಕಾಗುತ್ತೆ. ಹಾಗೂ 7ನೇ ಪಾಯಿಂಟು ಮಂಡಳಿಗಳು, ಪರಿಷತ್ತುಗಳು, ಸಮಿತಿಗಳು ಹಾಗೂ ನಿಕಾಯಿತಿಗಳ ಭಾಗವಾಗಿ ರಚಿತವಾಗಿರುವಂತಹ ಹೆಚ್ಚು ವ್ಯಕ್ತಿಗಳನ್ನು ಒಳಗೊಂಡಂತಹ ಮಂಡಳಿ, ಪರಿಷತ್, ಸಮಿತಿಗಳ ವಿವರವನ್ನು ಇದು ಸಾರ್ವಜನಿಕರಿಗೆ ಮುಕ್ತವಾಗಿ ನೀಡಬಲ್ಲದೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಕೆಲವು ದಾಖಲಾತಿಗಳನ್ನು ನೀವು ಕೊಡೋಕ್ಕಾಗದೇ ಇರುವಂಥದ್ದನ್ನ ಸಾರ್ವಜನಿಕರಿಗೆ ಇದು ಮುಕ್ತವಾದ ದಾಖಲಾತಿಯೇ ಪಾರದರ್ಶಕದ ಅಡಿಯಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನ
ತಾವು ಮೆನ್ಷನ್ ಮಾಡಬೇಕತ್ತೆ. ಅಧಿಕಾರಿಗಳು ಹಾಗೂ ನೌಕರರ ನಿರ್ದೇಶಿಕೆಯನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಈ ಎಲ್ಲ ಯೋಜನೆಗಳ ವಿವರ ಸೂಚಿಸುವಂತೆ ಪ್ರಾಸ್ತಾವಿಕ ವೆಚ್ಚಗಳನ್ನು ಮತ್ತು ಮಾಡಲಾದ ಬಟಾವಣೆ ಅಂದರೆ ಎಕ್ಸ್ಪೆನ್ಸಸ್ಸು ವರದಿಯನ್ನು ಸೂಚಿಸಬೇಕು. ಪ್ರತಿಯೊಂದು ಏಜೆನ್ಸಿಗೆ ಹಂಚಿಕೆ ಮಾಡಲಾದ ಅನ್ವಯವಾಗಿರುವಂತಹ ದಾಖಲಾತಿಗಳನ್ನು ನೀವು ಟ್ರಾನ್ಸ್ಪರೆಂಟಾಗಿ ಪಬ್ಲಿಷ್ ಮಾಡಬೇಕಾಗತ್ತೆ. ಹಾಗೂ ಮತ್ತೆ ಅದರೊಳಗೊಂದು ಸಬ್ ಕ್ಲಾಸ್ ಹೇಳುತ್ತೆ, ಹಂಚಿಕೆ ಮಾಡಲಾದ ಮೊಬಲಗಳನ್ನು ಒಳಗೊಂಡ ಸಹಾಯಧನ ಕಾರ್ಯಕ್ರಮಗಳ ಹಾಗೂ ಅದಕ್ಕೆ ಜಾರಿಗೆ ಬಂದ ವಿಧಾನಗಳನ್ನು ಹಾಗೂ ಫಲಾನುಭವಿಗಳ ವಿವರವನ್ನು ಸಂಕ್ಷಿಪ್ತವಾಗಿ ತಾವು ವಿವರಿಸಿ ಹೇಳಬೇಕಾಗುತ್ತೆ. ಅದು ನೀಡಿರುವ ರಿಯಾಯಿತಿ, ಅನುಮತಿ ಪತ್ರ, ಅಧಿಕಾರ ಪತ್ರಗಳು, ಇಂತಹ ದಾಖಲಾತಿಗಳು ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅಂತ ಕ್ಲಿಯರಾಗಿ ಕಾಯ್ದೆ ಹೇಳ್ತಾ ಇದೆ. ಸೊ ಹಾಗಾಗಿ ಲಭ್ಯವಿರುವ ಅಥವಾ ಹೊಂದಿರುವ ವಿದ್ಯುತ್ನಾತ್ಮಕ ರೂಪದಲ್ಲಿ ಪರಿವರ್ತಿಸಿರುವ ಅಂದರೆ ಡಿಜಿಟಲಿ ನೀವೇನನ್ನ ಡಾಕ್ಯುಮೆಂಟನ್ನು ನೀವು ಟ್ರಾನ್ಸ್ಫರ್ ಮಾಡಿದರೆ ಇದು ಮಾಹಿತಿಗೆ ವಿವರವಾಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಹಾಗೂ ಸಾರ್ವಜನಿಕ ಉಪಯೋಗಕ್ಕಾಗಿ ಗ್ರಂಥಾಲಯವನ್ನು ಅಥವಾ ವಾಚಾಲಯಗಳನ್ನು ನಿರ್ವಹಿಸುವುದಲ್ಲಿ ಅದರ ಕೆಲಸದ ಸಮಯಗೊಳಗೊಂಡ ಮಾಹಿತಿ ಪಡೆಯಲು ಸಾರ್ವಜನಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ವಿವರವನ್ನು ಸಹ ನೀವು ಮೆನ್ಷನ್ ಮಾಡಬೇಕು. ಅತಿ ಮುಖ್ಯವಾಗಿ ಪದನಾಮಗಳು, ಅಧಿಕಾರಿಯ ಹೆಸರು, ಅಧಿಕಾರಿಯ ವಿವರಗಳನ್ನು ತಾವು ಪ್ರತಿ ವರ್ಷದ ಅಂಚಿನಲ್ಲಿ ಅದನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವು ಅಧಿಕಾರಿಗಳು ಟ್ರಾನ್ಸ್ಫರ್ ಆಗಿರ್ಬೋದು, ಸಸ್ಪೆಂಡ್ ಆಗಿರ್ಬೋದು, ಅಥವಾ ಅಧಿಕಾರಿಗಳು ಕಾರ್ಯನಿರ್ವಹಿಸ್ತಿರ್ಬೋದು, ಡೆಪ್ಯುಟೇಷನ್ ಮೇಲೆ ಬಂದಿರ್ಬೋದು. ಸೊ ಈ ಎಲ್ಲ ವಿಚಾರಗಳಿರೋದ್ರಿಂದ ತಾವು ಪ್ರತಿ ವರ್ಷದ ಎಂಡ್ ತರುವಾಯ ನೀವು ಅದನ್ನು ಪ್ರಕಟಿಸಬೇಕು ಹಾಗೂ ಪರಿಷ್ಕರಿಸಬೇಕು. ನಿಯಮಗಳಿಗೆ ಇನ್ನೊಂದು ಪ್ರಕಟಿಸಬೇಕಾದಂತಹ ಪ್ರತಿ ವರ್ಷ ವಿಚಾರವೇನೆಂದರೆ, ಯಾವುದೇ ನಿಯಮಗಳು ನೀವು ಜಾರಿ ಮಾಡಿದಲ್ಲಿ ಅಥವಾ ಚೇಂಜ್ ಮಾಡಿದಲ್ಲಿ ಅಂತಹ ಅಂಶಗಳನ್ನು ಈ 17 ಅಂಶಗಳಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಇಷ್ಟು ಅಂಶಗಳನ್ನು ನೀವು ಪಬ್ಲಿಷ್ ಮಾಡಿದ್ರೆ ನಮ್ಮ RTI ಕಾಯ್ದೆಯಲ್ಲಿ ಹೋರಾಡುವಂತಹ RTI ಆ್ಯಕ್ಟಿವಿಸ್ಟ್ಗಳ ಕೆಲಸ 50% ಡೌನ್ ಆಗುತ್ತೆ. ಐ ಥಿಂಕ್ ನೀವು 100 ಅರ್ಜಿ ಬರ್ತಾ ಇದ್ದರೆ ಅದು 25 ಅರ್ಜಿಗೂ ಬರ್ಬೋದು. ನನ್ನ ಪ್ರಕಾರ ಲೀಸ್ಟ್ 50% ಅರ್ಜಿಗೆ ಮುಕ್ತಾಯವಾಗುತ್ತೆ. ಯಾಕೆಂದರೆ ಟ್ರಾನ್ಸ್ಪರೆಂಟಾಗಿ ನೀವು ಹಾಕಿರ್ತೀರಿ. ಸೊ RTI ಕಾಯ್ದೆಯಲ್ಲಿ ಅರ್ಜಿಯನ್ನು ಹಾಕುವಂತಹ ನೆಸೆಸಿಟಿ ಇರೋದಿಲ್ಲ. ಸೊ ಹಾಗಾಗಿ ನನ್ನ ಕಳಕಳಿ, ಮಾಹಿತಿ ಆಯೋಗ ಇದನ್ನು ಪರಿಶೀಲಿಸಬೇಕು. ಸಾಕಷ್ಟು ಅರ್ಜಿಗಳು, ಅಪೀಲ್ಗಳು 401A 401B ಆಯೋಗದವರೆಗೂ ಬರುತ್ತೆ ಅಂತಂದರೆ ಇದು ಶೇಮ್ಫುಲ್ ಆ್ಯಕ್ಟ್. ನಮ್ಮ ಕಾಯ್ದೆ ಬಂದು ಇಷ್ಟು ವರ್ಷ ಆದ್ರೂ ನಾವಿಲ್ಲಿವರೆಗೂ ದ ಫಂಡಮೆಂಟಲ್ ರೂಲ್ಸ್ ಆಫ್ ದ RTI ಆ್ಯಕ್ಟ್, ಆ ಬೇಸಿಕ್ ರೂಲ್ ಏನಿದೆ ಆ ರೂಲನ್ನೇ ನಾವು ಫುಲ್ಫಿಲ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇದು ಸಾರ್ವಜನಿಕರಿಗೆ ಹಾಗೂ ಸರ್ಕಾರಿ ಅಧಿಕಾರಿಗಳಿಗೆ, ಮಾಹಿತಿ ಆಯೋಗಕ್ಕೆ 3 ಜನಕ್ಕೂ ಬೇಕಾಗಿರುವಂತಹ ಮಾಹಿತಿ 401A and 401B. ನಮಸ್ಕಾರ.